ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗಣಪತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ತೆಂಗಿನಕಾಯಿ ಕರ್ಜಿಕಾಯಿ ಮತ್ತು ಮೋದಕವನ್ನು ನೋಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥಗಳು: ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ, ಚಿರೋಟಿ ರವೆ, ಮೈದಾ, ಬೆಲ್ಲ ಮತ್ತು ಏಲಕ್ಕಿ. ಹಾಗೆ ಮೋದಕಕ್ಕೆ ಬೇಕಾದ ಸ್ಟಫಿಂಗಿಗೆ ತುರಿದ ತೆಂಗಿನಕಾಯಿ, ಏಲಕ್ಕಿ ಮತ್ತು ಸಕ್ಕರೆ. ನಾನಿಲ್ಲಿ ಜೋನಿ ಬೆಲ್ಲ ಯೂಸ್ ಮಾಡಿದ್ದೀನಿ. ಆ ಬೆಲ್ಲಕ್ಕೆ ಬದಲಾಗಿ ಅಚ್ಚ ಬೆಲ್ಲ ಸಹ ಉಪಯೋಗಿಸ್ಕೋಬೋದು. ಹಾಗೆಯೇ ಮೈದಾ ಬದಲಾಗಿ ಗೋಧಿ ಹಿಟ್ಟನ್ನು ಸಹ ಉಪಯೋಗಿಸ್ಕೋಬೋದು. ಈಗ ಸ್ಟಫಿಂಗಿಗೆ ಬೇಕಾದ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ತೆಂಗಿನಕಾಯಿ ತುರಿಯನ್ನು 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಚಿಕ್ಕ ಉರಿನಲ್ಲೇ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಹೋಗುತ್ತೆ ಹಾಗೂ ಕರ್ಜಿಕಾಯಿನ ಹೆಚ್ಚು ದಿವಸ ಇಟ್ಕೊಂಡು ತಿನ್ನಲಿಕ್ಕೆ ಬರುತ್ತೆ. ನಂತರ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ, ಬೆಲ್ಲ ಕರಗಿದ ನಂತರ ಸ್ವಲ್ಪ ಏಲಕ್ಕಿ ಹಾಕಿರಿ. ಇದು ಹೆಚ್ಚು ಪಾಕ ಬರೋ ಥರ ಬೇಯಿಸ್ಕೊಳ್ಳೋದು ಬೇಡ. ನಾವು ಹೂರಣವನ್ನು ಮುಟ್ಟಿ ನೋಡಿದಾಗ ಅದು ಕೈ ಹತ್ತಲಿಲ್ಲ ಅಂದರೆ ಅದು ರೆಡಿಯಾಗಿದೆ ಅಂತ ಅರ್ಥ. ಇದಕ್ಕೆ ಡ್ರೈ ಫ್ರೂಟ್ಸ್ ಸಹ ಹಾಕ್ಕೋಬೋದು. ನಾನಿಲ್ಲಿ ಅದು ಯಾವುದನ್ನು ಬಳಸಿಲ್ಲ. ನಂತರ ಕರ್ಜಿಕಾಯಿ ಮತ್ತು ಮೋದಕಕ್ಕೆ ಬೇಕಾದಂತಹ ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ. 1 ಬಟ್ಲು ಚಿರೋಟಿ ರವೆ ಮತ್ತು ಮೈದಾವನ್ನು ಹಾಕಿ, ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಚೆನ್ನಾಗಿ ಒಂದು ಸರಿ ಕೈ ಆಡಿಸ್ಕೊಳ್ಳಿ. ಮೈದಾ ಬದಲಾಗಿ ಗೋಧಿ ಹಿಟ್ಟನ್ನು ಸಹ ಉಪಯೋಗಿಸಿ ಮಾಡ್ಕೋಬೋದು. ನಂತರ 2 ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಈ ಹಿಟ್ಟಿಗೆ ಬೆರೆಸಿ, ಎಣ್ಣೆ ಬದಲಾಗಿ ತುಪ್ಪ ಸಹ ಬಿಸಿ ಮಾಡಿ ಹಾಕ್ಕೋಬೋದು. ಹೀಗೆ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಕರ್ಜಿಕಾಯಿ ಮತ್ತು ಮೋದಕ ಕ್ರಿಸ್ಪಿಯಾಗಿರುತ್ತೆ. ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಆರಿದ ನಂತರ ಕೈ ಆಡಿಸ್ಕೊಳ್ಳಿ. ಕೈ ಆಡಿಸಿ ನಾವು ಮುಷ್ಟಿಯಲ್ಲಿ ಹಿಡಿದು ನೋಡಿದಾಗ ಅದು ಉಂಡೆ ಕಟ್ಟಲಿಕ್ಕೆ ಬರೋ ಥರ ಆದರೆ ಕಣಕ ಸರಿ ಇದೆ ಅಂತ ಅರ್ಥ. ನಂತರ ಸ್ವಲ್ಪನೇ ನೀರು ಹಾಕಿ ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ. ಅದರಲ್ಲಿ ಚಿರೋಟಿ ರವೆ ಇರೋದ್ರಿಂದ ಮಿನಿಮಮ್ 20 ಮಿನಿಟ್ಸು ಕಲಸಿ ಹಿಟ್ಟನ್ನು ತೆಗೆದಿಟ್ಕೋಬೇಕು. ನಂತರ ಚೆನ್ನಾಗಿ ಅದನ್ನು ನಾದಿಕೊಂಡು ಒಂದು ಬಾಲ್ ಸೈಜಲ್ಲಿ ಅದನ್ನು ಹಿಟ್ಟಲ್ಲಿ ಸ್ವಲ್ಪ ಅದ್ಕೊಂಬಿಟ್ಟು ತೀರ ತೆಳುವಾಗೂ ಅಲ್ಲ, ದಪ್ಪವಾಗೂ ಅಲ್ಲ, ಆ ಥರದಲ್ಲಿ ಲಟ್ಟಿಸ್ಕೋಬೇಕು. ನಾನಿಲ್ಲಿ ಕಿಚನ್ ಕಟ್ಟೆಲೇ ಇದು ಮಾಡಿದ್ದೀನಿ, ಲಟ್ಟಿಸ್ಕೊಂಡಿದ್ದೀನಿ. ಹೀಗೆ ಲಟ್ಟಿಸ್ಕೊಳ್ಳೋದ್ರಿಂದ ಅಗಲವಾಗಿ ಲಟ್ಟಿಸ್ಕೊಂಡು ಹೆಚ್ಚು ಹಾಳೆಗಳನ್ನು ಮಾಡ್ಕೋಬೋದು ಅಂತ ನಾನು ಹೀಗೇ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಒಟ್ಟಿಗೆ ತುಂಬ ಅಷ್ಟು ಕರ್ಜಿಕಾಯಿಗಳನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಂತರ ಆ ಹಾಳೆಗಳ ಎಡ್ಜಿಗೆ ಸ್ವಲ್ಪ ಹಾಲನ್ನು ಹಚ್ಚಿಬಿಟ್ಟು ಅದಕ್ಕೆ ಸ್ಟಫಿಂಗನ್ನು ಹಾಕಿ ಅದನ್ನು ಟೈಟಾಗಿ ಪ್ರೆಸ್ ಮಾಡಿ ರೆಡಿಯಾದ ಕರ್ಜಿಕಾಯಿಗಳನ್ನು ಡೀಪ್ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಕರೆದುಕೊಳ್ಳಿ. ಕರ್ಜಿಕಾಯಿ ಹಾಕಿದ ನಂತರ ಒಂದು 15 ಮಿನಿಟ್ಸು ಹಾಗೆ ಬಿಟ್ಟುಬಿಡಿ. ನಂತರ ಅದನ್ನು ಇನ್ನೊಂದು ಸೈಡು ಮಗಚಿ. ಹೀಗೆ ಮಾಡೋದ್ರಿಂದ ಎಲ್ಲ ಕರ್ಜಿಕಾಯಿಗಳು ಒಂದೇ ಕಲರ್ ಬರುತ್ತೆ. ಈಗ ಕರ್ಜಿಕಾಯಿ ರೆಡಿ. ನಂತರ ಮೋದಕಕ್ಕೆ ಬೇಕಾದ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ನಾವು ತುರಿದಿಟ್ಕೊಂಡಿರುವ ತೆಂಗಿನಕಾಯಿ, ಸ್ವಲ್ಪ ತುಪ್ಪವನ್ನು ಹಾಕಿ 2 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು. ಹೀಗೆ ಹುರ್ಕೊಳ್ಳೋದ್ರಿಂದ ಮೋದಕ ಹೆಚ್ಚು ದಿನ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ, ಸಕ್ಕರೆ ಕರಗಷ್ಟು ಹೊತ್ತು ಅದನ್ನು ಬಿಸಿ ಮಾಡ್ಕೊಳ್ಳಿ. ಕರಗಿ ತುಂಬ ಪಾಕ ಬರೋ ಥರ ಆಗೋದು ಬೇಡ.
ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಕೈ ಆಡಿಸಿ ಒಂದು ಸರಿ ಮುಟ್ಟು ನೋಡಿದಾಗ ಅದು ಕೈಗೆ ಹತ್ತಿಲ್ಲ ಅಂದರೆ ಹೂರಣ ರೆಡಿಯಾಗಿದೆ ಅಂತ ಅರ್ಥ. ಇದಕ್ಕೆ ಸಹ ಡ್ರೈ ಫ್ರೂಟ್ ಸಹ ಯೂಸ್ ಮಾಡ್ಬೋದು. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಣಕವನ್ನು ಚಿಕ್ಕದಾಗಿ ಚಪಾತಿ ಥರ ಲಟ್ಟಿಸ್ಕೊಳ್ಳಿ. ತೀರ ದಪ್ಪನೂ ಬೇಡ, ಹಾಗಂತ ತೆಳುವೂ ಬೇಡ, ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ. ನಂತರ ಅದರ ಎಡ್ಜಸ್ಗೆ ಸ್ವಲ್ಪ ಹಾಲು ಹಚ್ಚಿ ಅದಕ್ಕೆ ಹೂರಣವನ್ನು ಹಾಕಿ ನೀಟಾಗಿ ಪೆಟಲ್ ಶೇಪ್ ಥರ ಅದನ್ನು ಮಡಚ್ಕೋತಾ ಬನ್ನಿ. ನಿಮ್ಮ ಹತ್ರ ಮೌಲ್ಡ್ ಇದ್ದರೆ ಮೌಲ್ಡಿನ ಸಹಾಯದಿಂದ ಸಹ ಹೀಗೆ ಮಾಡ್ಕೋಬೋದು, ಇಲ್ಲ ಅಂದರೆ ಕೈಯಲ್ಲಿ ಸಹ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಸಹ ಮೀಡಿಯಮ್ ಫ್ಲೇಮಲ್ಲೇ ಕರ್ಕೊಳ್ಳಿ. ಹೈ ಫ್ಲೇಮ್ ಆದರೆ ಏಕ್ದಮ್ ಒಂದೇ ಸರಿಗೆ ಮೇಲ್ಭಾಗ ಎಲ್ಲ ಕಂದು ಬಣ್ಣಕ್ಕೆ ಬಂದ್ಬಿಡುತ್ತೆ. ಹಾಗಿದ್ರಿಂದ ಮೀಡಿಯಮ್ ಫ್ಲೇಮ್ನಲ್ಲೇ ಕರೆದುಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು.